ಅವಳಿ ನಗರ ಮಹಾನಗರ ಪಾಲಿಕೆಯಲ್ಲಿ ಅಂಧ ದರ್ಬಾರ್ ಮುಂದುವರೆದಿದೆ. ಟಿಪ್ಪರ್ ಖರೀದಿ ಹಗರಣ ಜೀವಂತ ಇರುವಾಗಲೇ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ನಲ್ಲಿ ಮತ್ತೊಂದು ಬೃಹತ್ ಸ್ಕ್ಯಾಮ್ ಬಯಲಾಗಿದೆ. ಹಗಲು ದರೋಡೆಯಲ್ಲಿ ನಿರತರಾಗಿರುವ ಅಧಿಕಾರಿಗಳ ಬಣ್ಣ ಬಟಾ ಬಯಲಾಗಿದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಲ್ಲಿ ಹಗರಣಗಳ ಸರಮಾಲೆ. ಪಾಲಿಕೆಗೆ ಬೇಕಾದ ವಸ್ತುಗಳ ಖರೀದಿಯಲ್ಲೂ ಅವ್ಯವಹಾರ. ಅವಳಿ ನಗರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇತ್ತೀಚೆಗೆ ಸಖತ್ ಸುದ್ದಿಯಲ್ಲಿದೆ. ಅದರಂತೆ ಬಯಲಾಗ್ತಿರೋ ಪಾಲಿಕೆಯ ಹಗರಣಗಳು ವಾಣಿಜ್ಯ ನಗರಿಯನ್ನ ಕಂಗಾಲಾಗಿಸಿದೆ. ಇತ್ತೀಚೆಗೆ ಪಾಲಿಕೆಗೆ ಬೇಕಾದ 113 ಟಿಪ್ಪರ್ ಖರೀದಿಯಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರ ಕುರಿತು ಟಿವಿ9 ಸಮಗ್ರ ವರದಿ ಪ್ರಸಾರ ಮಾಡಿತ್ತು. ಕಳೆದ ಸಾಮಾನ್ಯ ಸಭೆಯಲ್ಲೂ ಈ ವಿಚಾರ ಸಖತ್ ಸೌಂಡ್ ಮಾಡಿ ಸಾಕಷ್ಟು ಚರ್ಚೆಗಳು ನಡೆದಿತ್ತು. ಆದ್ರೆ ಸ್ಕ್ಯಾಮ್ ಬಗ್ಗೆ ತನಿಖೆ ಕೈಗೊಳ್ಳೋ ಬಗ್ಗೆ ಯಾವ ನಿರ್ಣಯವನ್ನೂ ಸಭೆಯಲ್ಲಿ ತೆಗೆದುಕೊಂಡಿರಲಿಲ್ಲ. ಕೇವಲ ಟಿಪ್ಪರ್ ಖರೀದಿ ಮಾತ್ರವಲ್ಲ, ಪಾಲಿಕೆಗೆ ಬೇಕಾದ ಅಗತ್ಯ ವಸ್ತುಗಳ ಖರೀದಿಯಲ್ಲೂ ಭಾರಿ ಅವ್ಯವಹಾರ ನಡೆದಿದೆ ಎನ್ನಲಾಗ್ತಿದೆ. ಪೌರ ಕಾರ್ಮಿಕರಿಗೆ ಕೊಡೋ ಸಮವಸ್ತ್ರ, ಗಮ್ ಶೂ ಸೇರಿದಂತೆ ಇತರೆ ವಸ್ತುಗಳಿಗೆ ಹೆಚ್ಚು ಹಣ ತೆತ್ತು ಖರೀದಿಸಿರುವುದು ಬಟಾ ಬಯಲಾಗಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಅದು ನಾವು ಟೆಂಡರ್ ಮುಖಾಂತರ ಖರೀದಿದ್ದೀವಿ ಅಂತ ಹೇಳ್ಯಾರ. ಅದಕ್ಕೆ ಟೆಂಡರ್ ಏನು ಖರೀದಿದ್ದಾರೆ ಅದು ಖರೀದಿದ್ದನ್ನು ದರ ಫಿಕ್ಸ್ ಮಾಡಿದ್ದು ತಪ್ಪು. ಅದಕ್ಕೆ ಅದ್ರಾಗ ಭಾಳ ಅವ್ಯವಹಾರ ಆಗಿದೆ ಅಂತೇಳಿ ನಾನು ಇದು ವಿಷಯ ಪ್ರಸ್ತಾಪ ಮಾಡಿದಾಗ ಮಹಾಪೌರವರು ಆದೇಶ ಮಾಡಿದ್ದಾರೆ, ತಕ್ಷಣ ಅದು ತನಿಖೆ ಆಗಬೇಕಂತೇಳಿ. ಮತ್ತು ಆಯುಕ್ತರು ಒಪ್ಪಿದ್ದಾರೆ, ನಾವು ತನಿಖೆ ಮಾಡಿಸ್ತೀವಿ ಅಂತೇಳಿ. ಅದು ತನಿಖೆ ಮಾಡಿದರೆ ಸತ್ಯ ಏನೈತೆ ಅದು ಹೊರಗೆ ಬಂದೇ ಬರ್ತೈತಿ. ಅದ್ರಾಗ ಇಲ್ಲಂದ್ರೆ ಒಂದು 34 ಲಕ್ಷ ರೂಪಾಯಿ ಅದು ಅವ್ಯವಹಾರ ಆಗಿದೆ. ಇನ್ನು ಪಾಲಿಕೆ ಖರೀದಿಸಿದ ವಸ್ತುಗಳೆಲ್ಲವೂ ದಿನನಿತ್ಯ ಬಳಕೆಯ ವಸ್ತುಗಳೇ ಆಗಿರೋದ್ರಿಂದ ಅವುಗಳಿಗೆ ಪಾಲಿಕೆ ಕೊಟ್ಟಿರೋ ಹಣವನ್ನ ಒಂದ್ಸಾರಿ ನೋಡ್ಕೊಂಡ್ಬಿಡಿ. ಒಂದು ಪೊರಕೆ ಖರೀದಿಸಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೊಟ್ಟಿರೋ ಹಣ ಬರೋಬ್ಬರಿ 95 ರೂಪಾಯಿ. ಹಾಗೆ 350-400 ರೂಪಾಯಿಗೆ ಸಿಗೋ ಗಮ್ ಶೂಗೆ 566 ರೂಪಾಯಿ ತೆತ್ತಿದೆ. ಇನ್ನು 500 ರೂಪಾಯಿಗೆ ಸಿಗ್ತಿದ್ದ ಸಮವಸ್ತ್ರವನ್ನ 1395 ರೂಪಾಯಿಗೆ ಖರೀದಿಸಲಾಗಿದೆ. ಅದೇ ರೀತಿ 3-4 ಸಾವಿರ ರೂಪಾಯಿಗೆ ಪುಷ್ ಕಾರ್ಡ್ ಖರೀದಿ ಮಾಡಬಹುದಿತ್ತು. ಆದ್ರೆ ಪಾಲಿಕೆ ದೊಡ್ಡ ಮನಸ್ಸು ಮಾಡಿ 7700 ರೂಪಾಯಿ ಕೊಟ್ಟು ಪುಷ್ ಕಾರ್ಡ್ ಖರೀದಿ ಮಾಡಿರೋದು ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಇದಿಷ್ಟೇ ಅಲ್ಲ, ಕೈಗವಸ, ಮಾಸ್ಕ್, ಜಾಕೆಟ್, ಬುಟ್ಟಿಗಳ ಖರೀದಿಯಲ್ಲೂ ಅವ್ಯವಹಾರ ನಡೆದಿದೆ ಎನ್ನಲಾಗಿದೆ. ಮಾಸ್ಕ್, ಹ್ಯಾಂಡ್ ಗ್ಲೌಸ್ಗಳಂತೂ ಕೊಟ್ಟ 3 ತಿಂಗಳಲ್ಲಿ ಹರಿದು ಹೋಗಿವೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಒತ್ತಾಯಿಸಿದ್ದಾರೆ. ನನಗೆ ಬಂದ ಮಾಹಿತಿ ಪ್ರಕಾರ ಒಟ್ಟಾರೆಯಾಗಿ ಅಮೌಂಟನ್ನು ಅವರು ಸ್ವಲ್ಪ ಜಿಬಿನಲ್ಲಿ ಪಾಸ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ನನಗಿದೆ. ಅದಕ್ಕೆ ಅದು ನೋಡೋಣ ಎಷ್ಟರ ಮಟ್ಟಿಗೆ ಅದ್ರ ಬಗ್ಗೆ ಏನೇನು ತನಿಖೆಗಳು ಆಗಬೇಕು, ಅದ್ರ ಬಗ್ಗೆ ಏನು ಅನ್ನೋದನ್ನು ನಾನು ವಿಚಾರ ಮಾಡಿ ಅದನ್ನು ನಾನು ಸಾಧ್ಯ ಆದರೆ ಅದನ್ನು ನಾನು ನಮ್ಮ ಹಿರಿಯ ಸದಸ್ಯರ ಜೊತೆ ಮಾತನಾಡಿ ನಮ್ಮ ಕಮಿಟಿಯಿಂದನೂ ಕೂಡ ಅದನ್ನು ಪರಿಶೀಲನೆ ಮಾಡತಕ್ಕಂಥದ್ದು ಕೆಲಸವನ್ನು ನಾವು ಮಾಡ್ತೀವಿ. ಒಟ್ನಲ್ಲಿ ಟಿಪ್ಪರ್ ಸ್ಕ್ಯಾಮ್ ಸೇರಿ ಸರಣಿ ಹಗರಣಗಳ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಚಳಿಗಾಲದ ಅಧಿವೇಶನದಲ್ಲಿ ಪ್ರಸ್ತಾಪಿಸಲು ಪ್ರದೀಪ್ ಶೆಟ್ಟರ್ ಸಿದ್ಧತೆ ನಡೆಸಿದ್ದಾರೆ. ಪಾಲಿಕೆಯ ಆಡಳಿತಾರೂಢ ಬಿಜೆಪಿ ಸದಸ್ಯರೇ ಈ ಕರ್ಮಕಾಂಡದ ವಿರುದ್ಧ ಧ್ವನಿ ಎತ್ತಿದ್ದು, ತನಿಖೆ ನಡೆದ್ರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಬಯಲಿಗೆ ಬರೋದ್ರಲ್ಲಿ ನೋ ಡೌಟ್. ರಹಮತ್ ಕಂಚ್ಕರ್, ಟಿವಿ9 ಹುಬ್ಬಳ್ಳಿ.